ನಮ್ಮ ಬದುಕಲ್ಲಿ ಯಾವುದೋ ಒಂದು ಇಂಪಾರ್ಟೆಂಟ್ ಬೆಸ್ಟ್ ಡಿಸಿಷನ್ಸ್ ಅನ್ನ ತಗೊಂಡಿರ್ತೀವಿ. ಅದರ ಬೇಸಿಸ್ ಅಲ್ಲಿ ನಮ್ಮ ಇವತ್ತಿನ ಪ್ರೆಸೆಂಟ್ ಡಿಸೈಡ್ ಆಗಿರುತ್ತೆ. ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ರಶ್ಮಿಲಾಲ್ ಮಾತಾಡ್ತಾ ಇರೋದು. ನಾವು ಎಡವ್ತೀವಿ, ಬಹಳಷ್ಟು ಬಾರಿ ಎಡವ್ತೀವಿ. 7 ಬಾರಿ ಎಡವ್ತೀರಿ ಅಂತ ತಿಳ್ಕೊಳ್ಳಿ, ಬಟ್ 8ನೇ ಬಾರಿ ಖಂಡಿತವಾಗಿಯೂ ಕೂಡ ಸಕ್ಸಸ್ ಅನ್ನ ಗಳಿಸ್ತೀವಿ. ಹಾಗೆ ಅಂತ ಹೇಳಿ ಸಕ್ಸಸ್ ಹೇಳುವಂಥದ್ದು ಒಂದು ಚಟ ಆಗಬಾರ್ದು. ಕೆಲವರಿಗೆ ಒಂದು ಒಳ್ಳೆದಾದಂತಹ ಜಾಬ್ ಬೇಕಪ್ಪ, ಜಾಬ್ ಆಯ್ತು ಅಂತ ಹೇಳಿದ್ರೆ ಜಾಬ್ ಅಂದ್ರೆ ಇಷ್ಟೇ, ಮಂತ್ಲಿ ನಾನು ಸ್ಯಾಲ್ರಿಯನ್ನ ಪಡಿತೀನಿ, ಅದ್ರ ಮುಖಾಂತರ ಬಹಳಷ್ಟು ವಿಚಾರಗಳನ್ನ ಗೇನ್ ಮಾಡ್ತೀನಿ, ಒಂದು ಏಮ್ ರೀಚ್ ಆದ್ಮೇಲೆ ಆ ರೀತಿಯ ಮೆಂಟಾಲಿಟಿ ಬಂದ್ಬಿಡುತ್ತೆ ಅಲ್ವಾ. ಸೊ ಹಾಗೆ ಸಕ್ಸಸ್ ಹೇಳುವಂಥದ್ದು ಎಸ್, ಒಂದು ನಿಜವಾದಂತಹ ಲೈಫ್ ಅಲ್ಲಿ ನಾವು ಪೀಸ್ಫುಲ್ ಆಗಿ ನಮ್ಮ ಬದುಕನ್ನ ಎಂಜಾಯ್ ಮಾಡ್ಕೊಂಡು ಇರುವಂತದ್ದು ಕೂಡ ಪ್ರತಿ ದಿನದ ಸಕ್ಸಸ್ ಆಗಿರಬೇಕು. ಸಕ್ಸಸ್ ಇಸ್ ನಾಟ್ ದ ಕೀ ಟು ಹ್ಯಾಪಿನೆಸ್, ಬಟ್ ಹ್ಯಾಪಿನೆಸ್ ಇಸ್ ದ ಕೀ ಟು ದ ಸಕ್ಸಸ್ ಅಂತ ಹೇಳ್ತಾರೆ. ಪ್ರತಿದಿನ ಖುಷಿ ಆಗಿರಬೇಕು. ಅವತ್ತಿನ ದಿನವನ್ನ ಅರ್ಥಪೂರ್ಣವಾಗಿ ಬೇರೆಯವರ ಬದುಕಿಗೆ ವ್ಯಾಲ್ಯೂ ಆಡೆಡ್, ನಿಮ್ಮ ಒಂದು ಪ್ರೊಫೆಷನ್ ಆಗಿರ್ಬೋದು, ನಿಮ್ಮ ಒಂದು ಕೆಲಸ ಆಗಿರ್ಬೋದು, ದಿನನಿತ್ಯ ಮಾಡುವಂತಹ ಪ್ರತಿಯೊಂದು ಥಾಟ್ಸ್, ಆಲೋಚನೆ, ಕಾರ್ಯಗಳು ಬೇರೆಯವರ ಬದುಕಿಗೆ ಹಾರ್ಮ್ಫುಲ್ ಆಗಬಾರದು, ಬೇರೆಯವರ ಬದುಕಿಗೆ ಒಳಿತಾಗಬೇಕು. ಆ ರೀತಿಯ ಕೆಲಸ ನಿಮ್ಮಿಂದ ಆಗಿರ್ಬೇಕು. ಕೆಲಸ ಮಾಡ್ತಾ ಇರಿ. ಯುವರ್ ರೆಸ್ಪಾನ್ಸಿಬಿಲಿಟಿ ಟು ವರ್ಕ್. ಯಾವುದೇ ಕೆಲಸ ಆಗಿರ್ಲಿ, ಅದು ಎಕ್ಸಿಕ್ಯೂಟಿವ್ ಕೆಲಸ ಆಗಿರ್ಲಿ, ಅದು ಸೂಪರ್ವೈಸರ್ ಕೆಲಸ ಆಗಿರ್ಲಿ, ಅದು MD ಕೆಲಸ ಆಗಿರ್ಲಿ, ಅದು ಯಾವುದೇ ಕೆಲಸ ಆಗಿರ್ಲಿ, ನಿಮ್ಮ ಕೆಲಸ ನೀವು ಕೆಲಸ ಮಾಡ್ತಾ ಹೋಗ್ಬೇಕು. ಅಂಡ್ ಕೆಲಸ ಮಾಡುವಂಥದ್ದು ನಿಮ್ಮ ಧರ್ಮ. ಅದಕ್ಕೆ ಪ್ರತಿಫಲ ನೀಡುವವರು ಒಬ್ರು ಇದ್ದೇ ಇರ್ತಾರೆ. ಇವತ್ತಿಲ್ಲ ನಾಳೆ ಆ ಒಂದು ಟ್ರೈ ಏನಿದೆ, ಪ್ರಯತ್ನ ಏನಿದೆ, ಕೆಲಸ ಮಾಡ್ತಾ ಇರಿ. ಸಮ್ಟೈಮ್ಸ್ ಐ ಥಿಂಕ್ ಅಬೌಟ್ ದಿಸ್ ಥಿಂಗ್ಸ್. ನಾನು ಯಾವುದೋ ಒಂದು ಕೆಲಸವನ್ನ ಮಾಡ್ತಾ ಇರ್ತೀನಿ, ಆಗೋದೇ ಇಲ್ಲ. 1 ವಾರ, 2 ವಾರ, 3 ವಾರ. ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಪ್ರೊಫೆಷನಲ್ ಲೈಫಲ್ಲಿ ಕೆಲವೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಯು ವಿಲ್ ಗಿವ್ 100% ಇನ್ ಯೋರ್ ವರ್ಕ್. ಓಕೆ, ನಾವು ಅದನ್ನು ಮಾಡ್ತಾ ಇರ್ತೀವಿ, ಬಟ್ ರಿಸಲ್ಟ್ ಕೆಲವೊಂದು ನಾವೇನು ಮೈಂಡಲ್ಲಿ ಥಿಂಕ್ ಮಾಡಿರ್ತೀವಿ ಅದು ಆಗೋದೇ ಇಲ್ಲ. ಸೊ ಆ ಒಂದು ಟೈಮಲ್ಲಿ ಐ ಯೂಸ್ ದಿಸ್ ಟ್ರಿಕ್. ಓಕೆ, ನನ್ನ ಕಡೆಯಿಂದ ಆಸ್ ಅ ಹಾಬಿ ನಾನು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇರ್ತೀನಿ. ಎಷ್ಟು ಒಳ್ಳೆಯ ಕೆಲಸವನ್ನ ನಾನು ಮಾಡಬೇಕು ಅದನ್ನ ಮಾಡ್ತಾ ಇರ್ತೀನಿ. ಎಂಕ್ವೈರೀಸ್ ನನಗೆ ಬರ್ತಾ ಇರುತ್ತೆ. ಎಲ್ಲಾದ್ರೂ ಬ್ಲಡ್ ಅನ್ನ ಅರೇಂಜ್ ಮಾಡುವಂಥದ್ದಾಗಿರ್ಬೋದು, ಯಾರಿಗೋ ಒಂದು ಮೆಂಟಲಿ ಡಿಸ್ಟರ್ಬ್ ಆಗಿದ್ರೆ ಅವ್ರಿಗೆ ಸಲಹೆಯನ್ನ ನೀಡುವಂಥದ್ದಾಗಿರ್ಬೋದು, ಅಥವಾ ಚಿಕ್ಕ ಮಕ್ಕಳಿಗೆ ಮೋಟಿವೇಶನಲ್ ಕ್ಲಾಸ್ಗಳನ್ನ ನೀಡ್ತೀನಿ, ಅದನ್ನ ಮಾಡುವಂಥದ್ದಾಗಿರ್ಬೋದು, ಅಥವಾ ಫೋನ್ ಕಾಲ್ಸ್ ಮುಖಾಂತರ ಯಾರಿಗಾದ್ರೂ ಸಾಂತ್ವನ ನೀಡುವಂತಹ ಕೆಲಸಗಳನ್ನ ಮಾಡುವಂಥದ್ದಾಗಿರ್ಬೋದು. ನನ್ನ ಕಡೆಯಿಂದ ನನ್ನ ಪ್ರೊಫೆಷನಲ್ ಬದುಕಿನ ಜೊತೆಗೆ ಅದನ್ನ ಕೂಡ ನಾನು ಮಾಡ್ತಾ ಇರ್ತೀನಿ. ಅದನ್ನ ಯಾವತ್ತೂ ಕೂಡ ಸ್ಟಾಪ್ ಮಾಡ್ಲಿಕ್ಕೆ ಹೋಗೋದೇ ಇಲ್ಲ. ಅಲ್ಟಿಮೇಟ್ಲಿ ಅದೊಂದು ಬಿಲೀಫ್ ಆಗೋಗಿದೆ ನನಗೆ. ನಾನು ಎಲ್ಲಿ ಸ್ಟಕ್ ಆಗಿರ್ತೀನೋ ನನಗೆ 3 ಇಂದ 4 ಅವಕಾಶಗಳು ಹಾಗೆ ಬರುತ್ತೆ. ಅಂಡ್ 2-3 ಬ್ಯಾಕ್ಸ್ ಏನ್ ಹೆಕ್ಟಿಕ್ ಕೆಲಸ ಅಂತ ಥಿಂಕ್ ಮಾಡಿರ್ತೀನಿ, ಅದು ಸ್ಮೂತ್ ಆಗಿ ಆಗೋಗುತ್ತೆ. ಈ ಕಡೆಯಿಂದ ಹೆಕ್ಟಿಕ್ ಆಗಿರ್ಲಿ, ಈ ಕಡೆಯಿಂದ ಒಳ್ಳೆ ಕೆಲಸಗಳನ್ನ ನೀವು ಮಾಡ್ತಾ ಹೋಗಿ. ಗಾಡ್ ವಿಲ್ ಸಿ ಎವ್ರಿಥಿಂಗ್. ಒಂದಲ್ಲ ಒಂದು ದಿನ ನಿಮ್ಮ ಕೆಲಸಕ್ಕೆ ಪ್ರತಿಫಲ ಖಂಡಿತವಾಗಿಯೂ ಸಿಗುತ್ತೆ. ಈ ಒಂದು ಮಾತನ್ನ ನಿಮಗೆ ಹೇಳಬೇಕು ಅಂತ ಅನಿಸ್ತು, ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ಮತ್ತೆ ಹೊಸ ವಿಚಾರದ ಜೊತೆಗೆ ಮತ್ತೆ ನಿಮ್ಮ ರಶ್ಮಿ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.